ನಗರದ ACS ಕಾಲೇಜಿನ ವಾಶ್ರೂಮ್ನಲ್ಲಿ ಕಳ್ಳ ಕ್ಯಾಮೆರಾ ಇಡ್ಲಾಕಿತ್ತು. ಕೀಚಕನ ಕೃತ್ಯಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆಯೇ ಶಾಕ್ ಆಗ್ಬಿಟ್ಟಿದ್ದಾರಂತೆ. ಇವತ್ತು ಕಾಲೇಜಿಗೆ ಭೇಟಿ ನೀಡ್ತಾರ ನಾಗಲಕ್ಷ್ಮಿ ಚೌಧರಿ. ಖುದ್ದು ವಿದ್ಯಾರ್ಥಿನಿಯರ ಜೊತೆ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ವಿದ್ಯಾರ್ಥಿನಿಯರು ಇರ್ತಾರ ಅನ್ನೋದು ಪ್ರಶ್ನೆ ಕಾರಣ ನಿನ್ನೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಆ ಪರಿಸ್ಥಿತಿನ ತಿಳಿಗೊಳಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಇವತ್ತು ಕಾಲೇಜಿನ ಕಾಂಪೌಂಡ್ಗೆ ಬೀಗ ಹಾಕ್ಬಿಟ್ಟಿದ್ದಾರೆ, ಯಾರು ಬರಬಾರ್ದು ಅಂತ. ಆ ಕಾಲೇಜಿಗೆ ರಜಾ ಇದೆ, ಹಾಗಾಗಿ ಯಾವ ವಿದ್ಯಾರ್ಥಿನಿಯರ ಜೊತೆಗೆ ಸಂವಾದ ಆಗುತ್ತೆ, ಅಟ್ಲೀಸ್ಟ್ ಯಾರನ್ನಾದ್ರೂ ಕರೆಸ್ತಾರ, ಮಾತನಾಡ್ತಾರ, ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ, ಇವತ್ತು ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಪ್ರಮುಖವಾಗಿ ನಿನ್ನೆ ವಿದ್ಯಾರ್ಥಿನಿಯರ ವಾಶ್ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟು ಸಿಕ್ಕಾಕೊಂಡ ಬಳಿಕ ಕಾಲೇಜಿನಲ್ಲಿ ಬಿಗುವಿನ ವಾತಾವರಣ ಇತ್ತು. ಸದ್ಯ ನಾನು ಕ್ಯಾಂಪಸ್ ಹೊರಭಾಗದಲ್ಲಿದ್ದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ACSC ಈ ಒಂದು ಕಾಲೇಜು ಆವರಣ ಯಾವ ರೀತಿಯಾಗಿ ಖಾಲಿ ಹೊಡಿತಾ ಇದೆ ಅಂತ ಪ್ರತಿನಿತ್ಯ ಕ್ಲಾಸಸ್ಗಳನ್ನು ಮುಗಿಸ್ಕೊಂಡು ವಿದ್ಯಾರ್ಥಿಗಳಿಂದ ತುಂಬಿ ತುಳುಕ್ತಾ ಇತ್ತು. ನಿನ್ನೆ ನಡೆದಂತಹ ಘಟನೆ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಇಲ್ಲಿರುವಂತಹ ವಿದ್ಯಾರ್ಥಿನಿಯರು ಆಕ್ಷೇಪವನ್ನು ಹೊರಹಾಕ್ತಾರೆ. ಅಂದರೆ ಸಹಪಾಠಿ ಓರ್ವ ವಿದ್ಯಾರ್ಥಿನಿಯರ ವಾಶ್ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡ್ತಿರೋದನ್ನು ತೀವ್ರವಾಗಿ ಖಂಡಿಸ್ತಾರೆ. ಬಿಗುವಿನ ವಾತಾವರಣ ಇರುತ್ತೆ. ಸೊ ಈ ಎಲ್ಲ ಘಟನೆ ಆದ ಬಳಿಕ ರಾಮನಗರ SP ಸೇರಿದಂತೆ ಕುಂಬಳಗೋಡು ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಆಗ ವಿದ್ಯಾರ್ಥಿನಿಯರ ಮನವೊಲಿಸುವಂತಹ ಪ್ರಯತ್ನ ಕೂಡ ಆಗುತ್ತೆ. ಅದಾದ ಬಳಿಕ ಕಾಲೇಜು ಆಡಳಿತ ಮಂಡಳಿ ಇವತ್ತು ಎಚ್ಚೆತ್ತುಕೊಂಡಿದೆ. ಅಂದ್ರೆ ಮತ್ತೆ ವಿದ್ಯಾರ್ಥಿಗಳೆಲ್ಲರೂ ಸೇರಿದ್ರೆ ಮತ್ತೆ ಪ್ರತಿಭಟನೆಯೇ ಹಾದಿ ಹಿಡಿತಾರೆ. ನಿನ್ನೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆ ಮಾಡಿದ್ರು. ಇಂದು ಕೂಡ ಅಂತದ್ದೊಂದು ಘಟನೆ ಆಗುತ್ತಂತ ರಜೆ ಘೋಷಣೆ ಮಾಡಿದ್ದಾರೆ. ಬಹುತೇಕ ನೋಡ್ಬೋದು ಯಾವ ರೀತಿಯಾಗಿ ಖಾಲಿ ಹೊಡಿತಾ ಇದೆ ಕ್ಯಾಂಪಸ್ ಎಲ್ಲವೂ ಅಂತ ರಜೆ ಘೋಷಣೆ ಮಾಡಿದ ಹಿನ್ನೆಲೆ ಈ ವಿಚಾರ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಗಮನಕ್ಕೆ ಬಂದಾಗ ಅವರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾರೆ. ಪ್ರಾಥಮಿಕವಾಗಿ 8,000 ವಿಡಿಯೋನ ವಿದ್ಯಾರ್ಥಿಯ ಮೊಬೈಲ್ ಅಲ್ಲಿ ಇದ್ದಾವೆ ಅಂತ ಪ್ರಾಥಮಿಕ ಮಾಹಿತಿ ಸಿಗುತ್ತೆ. ಒಂದೆರಡಲ್ಲ 8,000 ವಿಡಿಯೋಸ್ ಅಂದ್ರೆ ಅವನು ಎಷ್ಟು ತಿಂಗಳಿಂದ ಮಾಡ್ತಿದ್ದಾನೋ ಅಥವಾ ಎಷ್ಟು ವರ್ಷಗಳಿಂದ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾನೋ ಅನ್ನೋ ಪ್ರಶ್ನೆ ಕೂಡ ಉಲ್ಬಣವಾಗುತ್ತೆ. ಇನ್ನು ರಿಪಬ್ಲಿಕ್ ಕನ್ನಡ ಖುದ್ದು ಮಹಿಳಾ ಆಯೋಗ ಅಧ್ಯಕ್ಷೆಯವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೂಡ ಹೇಳಿದ್ರು, ಇಂದು ರಜೆ ಘೋಷಣೆ ಮಾಡಿದ್ದಾರೆ, ಆದ ಕಾರಣದಿಂದ ನನಗೆ ವಿದ್ಯಾರ್ಥಿನಿಯರ ಜೊತೆ ಮುಕ್ತವಾಗಿ ಮಾತನಾಡ್ಲಿಕ್ಕೆ ಆಗಲ್ಲ. ಸೊ ಆದ ಕಾರಣದಿಂದ ನಾನು ಸೋಮವಾರ ಕಾಲೇಜಿಗೆ ಭೇಟಿ ನೀಡ್ತೀನಿ. ನಾನು ಬರುವ ಬಗ್ಗೆ ಕಾಲೇಜು ಆಡಳಿತ ಮಂಡಳಿಗೂ ಕೂಡ ಮಾಹಿತಿಯನ್ನ ನೀಡ್ತೀನಿ. ಮುಕ್ತವಾಗಿ ಮಾತನಾಡಲಿಕ್ಕೆ ಇಂದು ರಜೆ ಘೋಷಣೆ ಮಾಡಿದ್ದಾರೆ, ವಿದ್ಯಾರ್ಥಿಗಳು ಯಾರು ಸಿಗಲ್ಲ ಅಂತ. ಒಟ್ಟಾರೆ ಈ ಒಂದು ಘಟನೆ ಸಾಕಷ್ಟು ಖಂಡನೀಯವಾಗಿದೆ. ಈ ಭಾಗದಲ್ಲಿ ವಿದ್ಯಾರ್ಥಿ ಸೇರಿದಂತೆ ಬಹುತೇಕ ಬೆಂಗಳೂರು ನಾಗರಿಕರು ತಲೆ ತಗ್ಗಿಸುವಂತಹ ಒಂದು ಘಟನೆ ಇದು. ಇಂಥದ್ದೊಂದು ವಿದ್ಯಾರ್ಥಿ ಓರ್ವ ಕಾಲೇಜು ಆವರಣದ ಕ್ಯಾಂಪಸ್ ಅಲ್ಲಿರುವಂತಹ ವಾಶ್ರೂಮ್ ಅಲ್ಲಿ ಕ್ಯಾಮೆರಾ ಇಟ್ಟು ಸಹಪಾಠಿ ಮತ್ತೆ ಸೀನಿಯರ್ಸು ಒಂದಿಷ್ಟು ಮಹಿಳೆಯರ ವಿಡಿಯೋ ರೆಕಾರ್ಡ್ ಮಾಡುವ ವಿಕೃತ ಮನಸ್ಸನ್ನ ಹೊಂದಿರುವುದು ನಿಜಕ್ಕೂ ಖಂಡನೀಯ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಯನ್ನ ಈಗಾಗಲೇ ಕುಂಬಳಗೋಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಶ್ರುತಿ, ಒಂದು ಇದು ಹೇಳಿದ್ರು ಅಂದ್ರೆ 8,000 ಕ್ಲಿಪ್ಪಿಂಗ್ಸ್ ಅಂತ ಹೇಳಿ, ಬಟ್ ಅದು ಇಲ್ಲಿ ರೆಕಾರ್ಡ್ ಮಾಡಿದ ಕ್ಲಿಪ್ಪಿಂಗ್ಸ್ ಅಂತ ನನಗೆ ಅನಿಸ್ತಾ ಇಲ್ಲ. ಬೇರೆ ಕಡೆ ಈಗ ಬೇರೆ ಕೆಲವು ಇದನ್ನ ಡೌನ್ಲೋಡ್ ಮಾಡ್ತಿರ್ತಾರಲ್ಲ, ಪೋರ್ನೋಗ್ರಫಿ ಬೇರೆ ಇದ್ದದ್ದು ಅದು ಇದ್ದಿರ್ಬೋದು, ಇಲ್ಲಿ ಕೆಲವು ಮಾಡಿದ್ದಿರ್ಬೋದು ಆತ. ಒಂದು ಶಿಕ್ಷೆ ಏನು ಕೊಡತ್ತೆ ಅಂತೇಳಿ ನಿಮ್ಮ ಪ್ರಕಾರ ಇವನಿಗೆ ಏನು ಶಿಕ್ಷೆ ಕೊಡಬೇಕು? ಕಲ್ಲಿಗೇರಿಸಬೇಕು. ಯಾಕಂದ್ರೆ ಹೆಣ್ಮಕ್ಳನ್ನ ಅಷ್ಟು ಪ್ರೈವಸಿನ. ಇನ್ನೊಂದು ಬಹಳ ಮುಖ್ಯವಾಗಿ ಏನು ಗೊತ್ತಾ, ಅವನಿಗೆ ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಆ ಹೆಣ್ಣುಮಕ್ಕಳ ಟಾಯ್ಲೆಟ್ ಅನ್ನ ತೊಳೆಯುವ ಇದು ಕೊಡ್ಬೇಕು ಅವನಿಗೆ. ಬಹಳ ಚಿಕ್ಕದಾಗುತ್ತೆ ಅಲ್ಲ, ಅದನ್ನ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಇವನು ಮಾಡಿದ್ದಕ್ಕೆ ಅಂತೇಳಿ. ಆಮೇಲೆ ಅಂದ್ರೆ ಅವನು ಒಂಥರ ಹೆಂಗೆ ಅಂತಂದ್ರೆ ಅಸಹ್ಯ ಪಡ್ಕೊಂಡು ಸಾಯ್ಬೇಕು. ಅಂದ್ರೆ ಒಂಥರ ವಿಕೃತ ಮನಸ್ಥಿತಿ ಅಂತ, ಹೆಣ್ಮಕ್ಳನ್ನ ಆ ರೀತಿ ಎಲ್ಲ ನೋಡೋದು, ಅದನ್ನ ವಿಡಿಯೋ ಮಾಡೋದು. ಯಾರಿಗ್ ಗೊತ್ತು ಅವ್ನು ಹರಿಬಿಟ್ಟಿದ್ರು ಸೋಷಿಯಲ್ ಮೀಡಿಯಾ. ಅದೇ ಈಗ 8,000 ತೆಳುವಾಗ ಅವತ್ತು ಕೋಲಾರದ ಒಂದು ಸ್ಟೋರಿ ಬಂದಿತ್ತು. ನಮಗೊಂದು ಡೌಟ್ ಬಂದಿತ್ತು, 5,000 ಹೆಣ್ಮಕ್ಕಳದ್ದು ವಿಡಿಯೋ ಹೆಂಗ್ ಮಾಡಿರ್ತಾರೆ, ಎಷ್ಟು ದಿವಸ? ಯಾಕಂದ್ರೆ ನಾವೊಂದು ಯಾವ ತರ ಕ್ಯಾಲ್ಕುಲೇಷನ್ ಹಾಕಿದೀವಿ ಅಂತಂದ್ರೆ ವರ್ಷಕ್ಕೆ 365 ದಿವಸ, ಹೌದು, 10 ವರ್ಷಕ್ಕೆ 3,650 ದಿವಸ. ಇವನ ಬಳಿ 5,000 ಕ್ಲಿಪ್ಪಿಂಗ್ 8,000 ಕ್ಲಿಪ್ಪಿಂಗ್ ಅಂತಂದ್ರೆ 20 ವರ್ಷ ಬೇಕಾದಕ್ಕೆ. ಒಂದೊಂದು ದಿವಸ ಒಂದೊಂದು ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಹಂಗೆ ಆಗಿತ್ತು. ಪ್ರಜ್ವಲ್ ರೇವಣ್ಣ ಒಂದು ಮಜಾ ಗೊತ್ತಾ, ಅವ್ರ ಅಪ್ಪ ಹೇಳ್ತಾ ಇದ್ರಂತೆ, ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಬಹಳ ಒಳ್ಳೆಯವನು ಅಂತ. ಅದಕ್ಕೆ ನಾವು ಹೇಳ್ತಾ ಇದ್ವಿ, ಅವನು ಮೊಬೈಲಲ್ಲಿ ಹಿಂಗೆ ಶೂಟ್ ಮಾಡ್ತಾ ಇದ್ನಲ್ಲ, ರೇವಣ್ಣ ಹೋಗಿ ಕ್ಯಾಮ್ರಾ ಇಟ್ಕೋಬೇಕಾಗಿತ್ತು. ಆಗ ನಾವು ಹೇಳ್ತಾ ಇದ್ವಿ, ಕ್ಯಾಮ್ರಾ ಪರ್ಸನ್ HD ರೇವಣ್ಣ ಅವ್ರ ಜೊತೆ ಪ್ರಜ್ವಲ್
ಹಾಸನ ಅಂತ ಅಂದ್ಬಿಟ್ಟು ಓಕೆ ಎಂತೆಂಥವ್ರು ಇದ್ದಾರೆ ನೋಡ್ರಿ ಸಪೋರ್ಟ್ ಮಾಡೋರು ಎಂಥದಕ್ಕೆ. ಆಮೇಲೆ ಇದಕ್ಕೆ ಬಹಳ ದೊಡ್ಡ ಮಟ್ಟದ ಶಿಕ್ಷೆ ಆಗಬೇಕು. ಹಾ ಹೆಣ್ಣು ಮಕ್ಕಳೇ ಡಿಸೈಡ್ ಮಾಡ್ಬೇಕು ಅದಕ್ಕೆ ಎಂಥ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀನಿ. ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕದಿಂದ ಹೋಗ್ತಾ ಇತ್ತು, ನಂದಿನಿ ತುಪ್ಪ ಹೋಗ್ತಾ ಇತ್ತು. ಆಮೇಲೆ ಕರ್ನಾಟಕಕ್ಕೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ. ವಿಜಯನಗರದ ಅರಸ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದರು ಅಂತೇಳಿ. ಆಮೇಲೆ ಸುರಪುರ ಸಂಸ್ಥಾನದವರು ಕೂಡ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಇದೆಲ್ಲ ಮಾಡಿದ್ದಾರೆ. 5 ಕಂಪನಿಗಳು ತುಪ್ಪವನ್ನು ಕೊಡುತ್ತೆ. ಪ್ರತಿ ದಿವಸ 500 kg ತುಪ್ಪ ಅಲ್ಲಿ ಖರ್ಚಾಗುತ್ತೆ. 500 kg ಖರ್ಚಾಗುತ್ತೆ. 500 kg ಖರ್ಚಾಗುತ್ತೆ. ಗೋಡಂಬಿ 750 kg ಡ್ಯಾಶ್ ಡ್ಯಾಶ್ ತುಂಬ ಇದೆ. ಒಂದು ಕಂಪನಿ ಈ ಥರ ಮಿಕ್ಸಪ್ ಆಗಿದೆ ಅನ್ನುವಂಥ ಆರೋಪ. ಈಗ ಅದನ್ನು ಚಂದ್ರಬಾಬು ನಾಯ್ಡು ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನು ಜಗನ್ ಕೂಡ ಕೊಟ್ಟಿದ್ದಾರೆ. ಜಗನ್ ಹೇಳ್ತಾರೆ ಆ ತುಪ್ಪ ಒಳಗೋಗೋದಕ್ಕಿಂತ ಮೊದಲು ಆ ಸರ್ಟಿಫಿಕೇಟ್ ತೋರಿಸ್ಬೇಕು, ಅಲ್ಲೊಂದು ಟೆಸ್ಟ್ ಆಗುತ್ತೆ, ಅದೆಲ್ಲ ಆದ ನಂತರವೇ ಹೋಗೋದು ಅಂತ ಒಂದು. ಇದು ಕೇವಲ ನನ್ನ ಮೇಲೆ ರಾಜಕೀಯವಾಗಿ ದೇವರನ್ನ ಬಳಸ್ಕೊತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ನಾವು ಇಲ್ಲಿ ಚಂದ್ರಬಾಬು ನಾಯ್ಡು ಸರಿನೋ ಜಗನ್ ಸರಿನೋ ಅಂತ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ ಇಲ್ಲಿ. ಆದರೆ ಸರ್ಟಿಫಿಕೇಟ್ ಪ್ರಕಾರ ಅಲ್ಲಿ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಮತ್ತು ಯಾವುದು ಹಂದಿಯ ಕೊಬ್ಬು ಬಳಕೆಯಾಗಿದೆ. ಇದಕ್ಕೆ ಯಾರ ಕಾರಣ? TTD ತಿಂದು ಕೂತ್ಕೊಂಡಿದ್ದೇನಾ? ಇಲ್ಲಿ ತನಕ ಅದರ ಬಗ್ಗೆ ಒಂದು ಗಂಭೀರತೆ ಬೇಕಾಗಿರಲಿಲ್ಲ ಅವರಿಗೆ. 75 ಕೋಟಿಯಲ್ಲಿ 75 ಲಕ್ಷದಲ್ಲಿ ಅಲ್ಲೊಂದು ಲ್ಯಾಬ್ ಮಾಡೋಕ್ಕಾಗತ್ತೆ ತಿರುಪತಿಯ ಒಳಗಡೆನೆ. ತಿರುಪತಿಯ ಪ್ರತಿಯೊಂದು ಐಟಮ್ ಕೂಡ ಇದೆಯಲ್ಲ, ಅದು ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಅದಕ್ಕೆ ಬೇಕಿರೋ ಹಾಲು ಮತ್ತೊಂದೆಲ್ಲ ಬರೋದಕ್ಕೆ ವ್ಯವಸ್ಥೆ ಇದೆ. ಅದನ್ನು ಮಾಡ್ಬೋದಾಗಿತ್ತು. ಆಮೇಲೆ ತುಪ್ಪದ್ದು ಅವ್ರು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬೇಕಾದಷ್ಟು ಹಸುಗಳನ್ನು ಸಾಕಿ ಅವರಿಗೆ ಮಾಡ್ಬೋದು, ಅಷ್ಟು ದೊಡ್ಡ ವ್ಯವಸ್ಥೆ ಇದೆ. ಇಲ್ಲಿ ಅವರ ಆರೋಪ ಇವರ ಆರೋಪ ಅಂತಲ್ಲ, ಅದಕ್ಕೆ ಜಗನ್ ಕೂಡ ಹೇಳಿದ್ದಾರೆ. ಎರಡನೇದಾಗಿ ಕೆಲವರು ಕ್ರಾಸ್ ಕ್ವಶನ್ ಮಾಡ್ತಾರೆ. ನೋಡಿ, ನಾವು ನೋಡಿದ್ದೀವಿ ಕೆಲವು ದೇವರಿಗೆ ನಾನ್ ವೆಜ್ಜು ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ ಅಂತ. ಅದು ಹೇಗೆ ಅಂತಂದರೆ, ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ 3 ವಿಧ ಇದೆ: ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅಂತ ಹೇಳಿ. ಅಂದರೆ ಆ ಸಾತ್ವಿಕ ದೇವತೆಗಳು, ತಾಮಸಿಕ ದೇವತೆಗಳು, ರಾಜಸಿಕ ದೇವತೆಗಳು ಅಂತೇಳಿ. ಅವ್ರಿಗೆ ಆ ಸಾತ್ವಿಕ ದೇವತೆ, ತಾಮಸಿಕ ದೇವತೆ, ರಾಜಸಿಕ ದೇವತೆ ಹಿಂಗಿರುತ್ತಲ್ಲ, ಅವರಿಗೆ ಮಂತ್ರಗಳು ಬೇರೆ ಇರುತ್ತೆ, ಯಜ್ಞಗಳು ಬೇರೆ ಇರುತ್ತೆ, ನೈವೇದ್ಯಗಳು ಬೇರೆ ಇರುತ್ತೆ. ಆಮೇಲೆ ವ್ಯಕ್ತಿತ್ವಕ್ಕೂ ಕೆಲವು ವ್ಯಕ್ತಿ ಅವನಿಗೆ ಸಾತ್ವಿಕ ಇದು ವ್ಯಕ್ತಿಗಳಿರುತ್ತೆ, ಆಮೇಲೆ ಬೇರೆ ಬೇರೆ ಇರುತ್ತೆ. ಸೊ ತಿಮ್ಮಪ್ಪನಿಗೆ ಅದು ಬರೋದಿಲ್ಲ ಅಂತ. ಈಗ ನಾವು ಹೇಳ್ತೀವಲ್ವ, ದೇವ್ರಿಗೆ ಯಾವ್ದು ಕೊಟ್ಟರೆ ಆಯಿತು. ಈಗ ಇಲ್ಲಿ ನೀವು ರಾಮನಗರಕ್ಕೆ ಹೋದಾಗ ಇಲ್ಲಿ ಕೆಂಗಲ್ ಹನುಮಂತಯ್ಯ ಅಂತ ಒಂದು ಟೆಂಪಲ್ ಇದೆ, ಅಲ್ಲಿ ನಾನ್ ವೆಜ್ ಎಲ್ಲ ಮಾಡಿ ಹಾಕ್ತಾ ಇರ್ತಾರೆ. ಕೆಲವು ದೇವಿಗಳಿಗೆಲ್ಲ ಬೇರೆ ಬೇರೆ ರೀತಿ. ಅದೇ ನಾನು ಹೇಳಿದ್ನಲ್ವಾ, ಸಾತ್ವಿಕ, ರಾಜಸಿಕ, ತಾಮಸಿಕ, ಇದು 3 ವಿಧವಾದ ದೇವತೆಗಳು, ಮಂತ್ರಗಳು, ಯಜ್ಞಗಳು ಬೇರೆ ಬೇರೆ ನಡೆಯುತ್ತೆ. ಸೊ ಇದಕ್ಕೆ ಅಲ್ಲಿ ಏನಾದರೂ ಅಪಚಾರವಾದರೆ ತಪ್ಪಾಗತ್ತೆ. ಇದು ಭಾಳ ದೊಡ್ಡ ಮಟ್ಟದಲ್ಲಿ ತಪ್ಪಾಗತ್ತೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನೋಡಿ, ಈ ನಂದಿನಿ ತುಪ್ಪದ ಬಗ್ಗೆ ನಮಗೆ ಗ್ರೇಟ್ನೆಸ್ ಯಾಕೆ ಅಂತಂದರೆ, ನೀವು ರಾಜ್ಕುಮಾರ್ ಅವರ ಪಿಕ್ಚರ್ ನೋಡಿರ್ಬೋದು, ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡಿದ್ರಾ? ಪವಡಿಸೋ ಪರಮಾತ್ಮ. ರಾಜ್ಕುಮಾರ್ ಅವರು ವೆಂಕಟೇಶ್ವರನ ರೋಲ್ ಮಾಡಿದ್ದಾರೆ, ಶ್ರೀನಿವಾಸನ ರೋಲ್ ಮಾಡಿದ್ದಾರೆ. ಆಮೇಲೆ ರಾಜ್ಕುಮಾರ್ ಅವರು ಜೀವಮಾನದಲ್ಲಿ ಯಾವುದೇ ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿಲ್ಲ ಅವರು. ಹೌದು, ಬಟ್ ನಂದಿನಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಅವಿನಾಭಾವ ಸಂಬಂಧ ನಾನು ಹೇಳೋದು, ಆಯ್ತಾ? ಈ ದೊಡ್ಡ ದೊಡ್ಡ ಸ್ಟಾರ್ಗಳು ಇರ್ತಾರೆ. ಈಗ ಇವರು ಉಳಿದ ಸ್ಟಾರ್ಗಳು ದುಡ್ಡು ಕೊಟ್ಟರೆ ಏನು ಬೇಕಿದ್ರು ಮಾಡ್ತಾರೆ. 3 ಸ್ಟಾರ್ಗಳು ಯಾವತ್ತೂ ಸಿನಿಮಾ ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿಲ್ಲ. ಒಂದು ಡಾಕ್ಟರ್ ರಾಜ್ಕುಮಾರ್, ಒಂದು ರಜನಿಕಾಂತ್, ಒಂದು ಕಮಲ್ ಹಾಸನ್. ಇವರಿಗೆ 1000 ಕೋಟಿ ಸುರಿತಾರೆ, ಆದರೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಅದು ಅವರವರ ಡಿಗ್ನಿಟಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಂತ. ನಾನು ಯಾಕೆಂತಂದರೆ ಅವಿನಾಭಾವ ಸಂಬಂಧ ರಾಜ್ಕುಮಾರ್ ಅವರ ಶ್ರೀನಿವಾಸನ ಪಾತ್ರ ಮತ್ತು ಇಲ್ಲಿಯ ವಿಚಾರಕ್ಕೆ ಒಂದು ಏನು ಸಾಮ್ಯತೆಯನ್ನು ಕಲ್ಪಿಸಿದೆ ಅಷ್ಟೇ. ಇದು ಒಂದು ವೇಳೆ ರಾಜಕೀಯ ದುರುದ್ದೇಶದಿಂದ ಆಗಿದ್ದರೆ ಯಾಕೆ ಜಗನ್ ಮೇಲೆ ಅಷ್ಟು ಆರೋಪ ಬರ್ತಾ ಇದೆ ಅಂತಂದ್ರೆ, ನನಗೊಂದು ಪ್ರಶ್ನೆ. ಈಗ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಏನೇ ಕಾರ್ಯಗಳಾದ್ರೂ ಕೂಡ ಸಾರ್ವಜನಿಕರ ದುಡ್ಡಿನಿಂದನೇ ನಡೆಯುತ್ತೆ. ಬಟ್ ಸರ್ಕಾರ ಯಾಕೆ ಡಿಸೈಡ್ ಮಾಡಿತು ನಂದಿನಿ ತುಪ್ಪ ಬೇಡ, ಅತಿ ಕಡಿಮೆ ಬೆಲೆಗೆ ಸಿಗುವಂಥ ತುಪ್ಪದ ಮೊರೆ ಹೋಗ್ತೀವಿ ಅಂತ ಡಿಸೈಡ್ ಮಾಡಕ್ಕೆ ಯಾರು? TTDನೇ ಅದನ್ನ ಡಿಸೈಡ್ ಮಾಡಬೇಕಾಗಿತ್ತು. ಯಾಕೆ ಸರ್ಕಾರ ಅದ್ರಲ್ಲಿ ಮುತುವರ್ಜಿ ವಹಿಸ್ತು ಅನ್ನೋದು ಪ್ರಶ್ನೆ. ಈಗ TTDಗೆ ಬಿಟ್ಕೊಟ್ಟಿರ್ತಾರೆ, ಅದರ ಮೇಲೆ ಇವ್ರದ್ದೊಂದು ಇರ್ತದೆ. ನಿಜವಾಗ್ಲೂ ಜನ ತೀರ್ಮಾನ ಮಾಡಬೇಕು, ಜನ ತೀರ್ಮಾನ ಮಾಡಬೇಕು. ಆಮೇಲೆ ಆ ವಿಚಾರಕ್ಕೆ ಕಡಿಮೆ ಸಿಗುತ್ತೆ ಅಂತ ತಿಮ್ಮಪ್ಪನ ವಿಚಾರದಲ್ಲಿ ನೀವು ಯಾಕೆ ಮಾಡ್ತೀರಿ? ಅದು ಪ್ರಶ್ನೆ. ಈಗ ನಮ್ಗೆ ಹೆಂಗಿರುತ್ತೆ ಅಂತಂದ್ರೆ, ಯಾರಾದ್ರೂ ಎಸ್ಟಾಬ್ಲಿಷ್ಡ್ ಬಂದಾಗ, ದೊಡ್ಡ ವ್ಯಕ್ತಿಗಳು ಬಂದಾಗ ನಾವೇನ್ ಮಾಡ್ತೀವಿ, ಅತ್ಯದ್ಭುತವಾಗಿದ್ದನ್ನೇ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ಸಾಲಿಡ್ ವ್ಯಕ್ತಿಯಪ್ಪ, ಚೀಪ್ ಐಟಮ್ಸ್ ಯಾವ್ದು ಬೇಡ. ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಹೆಂಗಿರ್ತದೆ ಮದುವೆಗಳೆಲ್ಲ, ಐಷಾರಾಮಿ ಇರುತ್ತಲ್ಲ.
ತಿಮ್ಮಪ್ಪ ಕೂಡ ಐಷಾರಾಮಿನೇ. ತಿಮ್ಮಪ್ಪ ಕೂಡ ಐಷಾರಾಮಿನೇ. ಆತನಿಗೆ ನೀವು 390 ರೂಪಾಯಿಗೆ ಸಿಗುವಂಥ ಲೀಟರ್ಗೆ ಸಿಗುವಂಥದ್ದನ್ನು 320ಕ್ಕೆ ಸಿಗುತ್ತೆ ಅಂತ ಹೇಳುವಾಗ ನೀವು ಕಡಿಮೆ ಮಾಡ್ತೀರಿ ಅಂತಂದ್ರೆ ಇಂಥ ಮಿಶ್ರಣ ಆಗೇ ಆಗುತ್ತೆ. ತಿಮ್ಮಪ್ಪನಿಗೆ ಬೇಕಿತ್ತ ಅಂತ ನಾವು ಕೇಳೋದು. ತಿಮ್ಮಪ್ಪ ಯಾವಾಗ ಅನಂತ ಪದ್ಮನಾಭ ಕೇರಳದ್ದು ಸಿಗೋ ತನಕ ಚಿನ್ನದ ಸಂಪತ್ತು ಶ್ರೀಮಂತ ದೇವರು ಅವನೇ ಆಗಿದ್ದ. ಯಾರು? ತಿಮ್ಮಪ್ಪನೇ ಆಗಿದ್ದ.